ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಅದ್ರ ತೂಕ ಕಮ್ಮಿ ಆದಷ್ಟು ಮರ್ಯಾದೆ ತೆಗೆಯೋ ಗುಣನೇ ಹೆಚ್ಚು. ಭೈರವಿ, ಮೇಡಮ್, ಧರ್ಮೇಂದ್ರ ಸರ್ ಬಂದಿದ್ದಾರೆ. ಧರ್ಮೇಂದ್ರ ಅವ್ರು ಬಂದಿದ್ದಾರಾ? ಭೈರವಿ, ಈ ವಿಷಯ ಇಲ್ಲಿಗೆ ಬಿಟ್ಬಿಡು. ಅಮ್ಮ, ನೀನು ಅಷ್ಟೆ. ಸರಿ, ಅವ್ರ ತಂದೆ ಬಂದಿದ್ದಾರಂತಲ್ಲ, ಏನು ಅಂತ ನೋಡೋಣ. ನಡೀರಿ. ಬೀಗ್ರೆ, ಕಂಗ್ರ್ಯಾಚುಲೇಷನ್ಸ್. ಕೂತ್ಕೊಳ್ಳಿ. ಅಯ್ಯೋ, ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಅಥರ್ವ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಅಂಕಲ್. ಪುಣ್ಯ ಮಾಡಿದವ್ರಿಗೆ ಹೆಣ್ಮಕ್ಳು ಹುಟ್ಟೋದು ಅಂತ ದೊಡ್ಡವ್ರು ಹೇಳ್ತಾರೆ. ನಾನು ಅದೃಷ್ಟ ಮಾಡಿದ್ದೀನಿ, ನೀವು ಅದೃಷ್ಟ ಮಾಡಿದ್ದೀರ. ಕರೆಕ್ಟ್ ಆಗಿ ಹೇಳಿದ್ರಿ. ನಿಮ್ ಹಾಗೆ ನಮ್ಮ ಅಥರ್ವಂದು ರಾಜಕಳೆ. ಆದ್ರೆ ಅವನು ಕಟ್ಕೊಂಡಿರೋ ಹೆಂಡತಿ ಬಂದಾಗಿಂದ ನಿಂತ್ಕೊಂಡೇ ಇದ್ದೀರಾ. ಕೂತ್ಕೊಳ್ಳಿ. Thank you. ಮಹಿಮಾ, ಕೂತ್ಕೊಳ್ಳಿ. ಮಹಿಮಾ ಅವರೇ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್, ನೀವು ಮುತ್ತಜ್ಜಿ ಆಗ್ಬಿಟ್ರಿ. ಹೌದು ಹೌದು, ಅದಕ್ಕೆ ಭವಾನಿಯವರಪ್ಪ ತಂದಿರೋ ಹವಳನ ಎಣ್ಸಕ್ಕೆ ಆಗ್ತಾ ಇಲ್ಲ ಅಲ್ವಾ ಕೇಶವ್ ಅವ್ರೆ? ಮತ್ತೆ ಏನ್ ತಗೊಳ್ತೀರಾ? ತಗೊಳ್ಳೋದೇನೂ ಇಲ್ಲ, ಕೊಡೋದೆ. ಮಹಿಮಾ, ಅಣ್ಣ, ಕೇಶವ್ ಅವರು ಕೊಡಮ್ಮ. ಹಾ. ಇಲ್ಲ, ನೀವೇ ಕೊಡಿ. ಸರ್, ದಯವಿಟ್ಟು ನೀವು ಕೊಡಿ. ಪರವಾಗಿರ್ಲಿಲ್ಲ. ಇದೆಲ್ಲ ಯಾಕೆ ಬೇಕಿತ್ತು? ಸರಿಯಾಗಿ ಹೇಳ್ದೆ. ಮನೆ ಮಗುಗೆ ಇದನ್ನೆಲ್ಲ ಕೊಡೋದಿಕ್ಕೆ ನಾವಿದೀವಿ. ಇಷ್ಟಕ್ಕೂ ನಿಮಗ್ ಮೊಮ್ಮಗು ಆದ್ರೆ ಇದನ್ನೆಲ್ಲ ತಗೊಳ್ಳೋದ್ರಲ್ಲಿ ಅರ್ಥ ಇರುತ್ತೆ. ಭೈರವಿ ನನ್ನ ಮಗಳು ಅಂದಮೇಲೆ ಅವ್ರಕ್ಕ ಭವಾನಿನೂ ನನ್ನ ಮಗಳೇ. ತಂದೆ ಸ್ಥಾನದಲ್ಲಿ ನಿಂತು ಇದನ್ನು ತಂದಿದ್ದೀನಿ ಕೇಶವ್ ಅವ್ರೆ. ದಯವಿಟ್ಟು ಮನೆಯವ್ರಿಗೆ ನೀವೇ ಕೊಡಿ. ಮಹಿಮಾ. ಅಣ್ಣ, ಹ್ಮ್, ಸರಿ ಅಣ್ಣ. ಕೇಶವ್ ಅವ್ರೆ, ಇದನ್ ಮೊಮ್ಮಗುಗೆ ಹಾಕಿ. ಮಹಿಮಾ, ನೀನೇ ಕೊಟ್ಬಿಡಮ್ಮ.
ಬೇಡ ಅತ್ತಿಗೆ ಬಿಡಿ. ಬಂಗಾರ ಎಷ್ಟೇ ದೊಡ್ಡದಾಗಿದ್ರು ಆ ಕಬ್ದಾರ ಬಹಳ ಮುಖ್ಯ.